ನಾನು ಬಂದಿಯೇನು ಈ ಬಳಿಯಲ್ಲಿ ದೇವರ ಕಾಣುವೆನು, ನನ್ನ ಆನಂದ ಎಷ್ಟೆಂದು ಹೇಳುವೆನು. ಈ ಭವನಕ್ಕೆ ಬಂದಿಯ ನನಗೆಂದು ಬಲಿ ಪೂಜೆಗೆ ನಾನು ಬಂದಿಯೇನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಆ ಪಾಪವ ತೊರೆದು ಬಾಳುವೆನು. ಪಾಪಕ್ಕೆ ಕ್ಷಮೆಯನ್ನು ಬೇಡುವೆನು, ಆ ಪಾಪವ ತೊರೆದು ಬಾಳುವೆನು. ವಾರ್ತೆಯ ಕೇಳಲು ಬಂದಿಯೇನು, ಆ ವಾರ್ತೆಗೆ ಮನ್ನಣೆ ನೀಡುವೆನು. ಬಲಿ ಪೂಜೆಗೆ ನಾನು ಬಂದಿಯೇನು. ಆತ್ಮೀಯರೇ, ನಿಮ್ಮೆಲ್ಲರಿಗೂ ಈ ಆನ್ಲೈನ್ ದಿವ್ಯ ಬಲಿ ಪೂಜೆಗೆ ಸುಸ್ವಾಗತ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಈ ದಿವ್ಯ ಬಲಿಪೂಜೆಯಲ್ಲಿ ಯೋಗ್ಯವಾಗಿ ಭಾಗಿಯಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿ ದೇವರ ಕ್ಷಮೆಗಾಗಿ ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದ್ದರಿಂದ ಕಲಿಕೆಯಾದ ಸದಾಮರಣ್ಣವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವನಕ್ಕೆ ಕರೆದೊಯ್ಯಲಿ. ಸೃಷ್ಟಿಕರ್ತ ತಂದೆಯೇ, ನಮಗೆ ಕರುಣೆ ತೋರಿರಿ. ಸೃಷ್ಟಿಕರ್ತ ತಂದೆಯೇ, ನಮಗೆ ಕರುಣೆ ತೋರಿರಿ. ಯೇಸುವೇ, ನಮಗೆ ಕರುಣೆ ತೋರಿರಿ. ರಕ್ಷಣೆಯ ಯೇಸುವೇ, ನಮಗೆ ಕರುಣೆ ತೋರಿರಿ. ಪಾವನ ದೇವರೇ, ನಮಗೆ ಕರುಣೆ ತೋರಿರಿ. ಪಾವನ ದೇವರೇ, ನಮಗೆ ಕರುಣೆ ತೋರಿರಿ. ಪ್ರಾರ್ಥಿಸೋಣ. ದೇವರೇ, ದಾರಿ ತಪ್ಪಿ ನಿಮ್ಮಿಂದಗಲಿ ಹೋದವರು ಸನ್ಮಾರ್ಗಕ್ಕೆ ಹಿಂದಿರುಗುವಂತೆ ನಿಮ್ಮ ಸತ್ಯದ ಬೆಳಕನ್ನು ಅವರಿಗೆ ತೋರಿಸುತ್ತೀರಿ. ತಾವು ನಿವೇದಿಸುವ ವಿಶ್ವಾಸ ನಿಮಿತ್ತ ಕ್ರೈಸ್ತರೆನಿಸಿಕೊಂಡವರು ಕ್ರಿಸ್ತರ ನಾಮಕ್ಕೆ ವಿರುದ್ಧವಾದದೆಲ್ಲವನ್ನು ತ್ಯಜಿಸಿ ಆ ನಾಮಕ್ಕೆ ಗೌರವ ತರುವುದೆಲ್ಲವುಗಳ ಬಗ್ಗೆ ಶ್ರಮಿಸುವಂತೆ ನಿಮ್ಮ ಕೃಪಾವರವನ್ನು ದಯಪಾಲಿಸಿರಿ.
ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಹಿಜ್ಕೀಯನು ರೋಗದಿಂದ ಮರಣಾವಸ್ಥೆಯಲ್ಲಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವರಿಗೆ ಬಂದು, ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ. ಆದುದರಿಂದ ನಿನ್ನ ಸಂಸಾರವನ್ನು ವ್ಯವಸ್ಥೆ ಮಾಡಬೇಕು ಎಂದು ಸರ್ವೇಶ್ವರ ಹೇಳಿದ್ದಾರೆ ಎಂದು ತಿಳಿಸಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಗೋಡೆಯ ಕಡೆಗೆ ತಿರುಗಿಕೊಂಡು, ಸರ್ವೇಶ್ವರ, ನಿಮಗೆ ಶ್ರದ್ಧೆಯಿಂದಲೂ ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೇ ನಡೆದುಕೊಂಡಿದ್ದೇನೆ. ಇದನ್ನು ದಯೆಯಿಂದ ನೆನಪಿಗೆ ತಂದುಕೊಳ್ಳಿ ಎಂದು ಬಹಳವಾಗಿ ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದನು. ಆಗ ಸರ್ವೇಶ್ವರ ಯೆಶಾಯನಿಗೆ, ನೀನು ಹೋಗಿ ಹಿಜ್ಕೀಯನಿಗೆ ಹೀಗೆಂದು ತಿಳಿಸು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ ಇನ್ನೂ 15 ವರ್ಷಗಳನ್ನು ಸೇರಿಸುತ್ತೇನೆ. ನಿನ್ನನ್ನು ಮತ್ತು ಈ ಪಟ್ಟಣವನ್ನು ಅಸೀರಿಯದ ಅರಸನ ಕೈಗೆ ಸಿಗದಂತೆ ತಪ್ಪಿಸುತ್ತೇನೆ. ಈ ಪಟ್ಟಣವನ್ನು ಉಳಿಸಿ ಕಾಪಾಡುತ್ತೇನೆ. ಅದಕ್ಕೆ ಯೆಶಾಯನು, ಸರ್ವೇಶ್ವರ ನುಡಿದದ್ದನ್ನು ನೆರವೇರಿಸುವರು ಎಂಬುದಕ್ಕೆ ಈ ಗುರುತನ್ನು ಕಾಣುವೆ. ಇಗೋ, ಆಹಾಜನು ಕಟ್ಟಿಸಿದ ನೆರಳು ಗಡಿಯಾರದಲ್ಲಿ ಸೂರ್ಯನ ನೆರಳು 10 ಮೆಟ್ಟಿಲು ಹಿಂದಕ್ಕೆ ಬರುವಂತೆ ಮಾಡುವರು ಎಂದು ತಿಳಿಸಿದನು. ಅಂತೆಯೇ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಿಲು ಹಿಂದಕ್ಕೆ ಬಂದಿತು. ಪ್ರಭುವಿನ ವಾಕ್ಯ. ಶ್ಲೋಕ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ರೋಗದಲ್ಲಿ ನಾನು ಇಂತೆಂದುಕೊಂಡೆ, ಮಧ್ಯಪ್ರಾಯದಲ್ಲೇ ಮೃತ್ಯು ಲೋಕವನ್ನು ಸಮೀಪಿಸುತ್ತಿರುವೆ. ನನ್ನ ಆಯುಷ್ಯನ್ನು ನಾ ಕಳೆದುಕೊಂಡಿರುವೆ. ಶ್ಲೋಕ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಜೀವಲೋಕದಲ್ಲಿ ಇನ್ನು ದೇವರನ್ನು ಕಾಣೆನೆಂದುಕೊಂಡೆ. ಭೂಲೋಕದ ನಿವಾಸಿಗಳಲ್ಲಿ ಒಬ್ಬನನ್ನು ನೋಡಲಾರೆನೆಂದುಕೊಂಡೆ. ಕುರುಬನು ತನ್ನ ಗುಡಿಸಲನ್ನು ಕಿತ್ತು ಹಾಕುವಂತೆ, ನೇಯ್ಗೆಯವನು ತನ್ನ ಹಾಸನ್ನು ಸುತ್ತುವಂತೆ, ಬೆಳಕು ಬೈಗಿನೊಳಗೂ ನನ್ನ ಆಯುಷ್ಯನ್ನು ನೀ ಮುಗಿಸುತ್ತಿರುವೆನೆಂದು. ಶ್ಲೋಕ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಸರ್ವೇಶ್ವರ, ಮಾನವನ ಜೀವನ ಇಂತಿದೆ. ಇವುಗಳಿಂದಲೇ ನನ್ನ ಆತ್ಮ ಚೇತನಗೊಳ್ಳುತ್ತಿದೆ. ನೀನೀಗ ಗುಣಪಡಿಸು, ನಾ ಬಾಳುವೆ. ಶ್ಲೋಕ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ತೋರು ಪ್ರಭು ನಿನ್ನ ಮುಖ ದರ್ಶನ ಈ ದಾಸನಿಗೆ. ನೀ ಕಳಿಸು ನಿನ್ನ ನಿಬಂಧನೆಗಳನ್ನು ಎನಗೆ.
ಯೋಗ್ಯವಾಗಿ ಪ್ರಕಟಿಸುವಂತೆ ನನ್ನ ಹೃದಯವನ್ನು ಮನವನ್ನು ಪರಿಶುದ್ಧಗೊಳಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಒಂದು ಸಬ್ಬತ್ತಿನ ಯೇಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು. ಅವರ ಸಂಗಡವಿದ್ದ ಶಿಷ್ಯರಿಗೆ ಹಸಿವಾಯಿತು. ಅವರು ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನಲು ಆರಂಭಿಸಿದರು. ಇದನ್ನು ಕಂಡ ಫರಿಸಾಯರು, ನೋಡು, ನಿನ್ನ ಶಿಷ್ಯರು ಸಬ್ಬತ್ತಿನದಲ್ಲಿ ನಿಷಿದ್ಧವಾದುದನ್ನು ಮಾಡುತ್ತಿದ್ದಾರೆ ಎಂದರು. ಅದಕ್ಕೆ ಯೇಸು, ಹಿಂದೆ ಅರಸ ದಾವೀದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರು ಎಂದು ನೀವು ಓದಿರಬೇಕಲ್ಲವೇ? ಅವನು ದೇವ ಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತುಪಡಿಸಿ ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿನ್ನಲಿಲ್ಲವೇ? ಇದಲ್ಲದೆ ಪ್ರತಿಯೊಂದು ಸಬ್ಬತ್ತಿನವೂ ಯಾಜಕರು ದೇವಾಲಯದಲ್ಲಿ ಸಬ್ಬತ್ತಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಿಗಳಾಗಿದ್ದಾರೆ. ಇದನ್ನು ನೀವು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಓದಿಲ್ಲವೇ? ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಇಲ್ಲಿದ್ದಾನೆ ಎಂಬುದು ನಿಮಗೆ ತಿಳಿದಿರಲಿ. ನನಗೆ ಬೇಕಾದದ್ದು ದಯೆ, ಯಜ್ಞಬಲಿಯಲ್ಲ ಎಂಬ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ. ಏಕೆಂದರೆ ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಹಿಸ್ಕಿಯನು ಮೊದಲನೇದಾಗಿ ರೋಗ ಪೀಡಿತನಾಗಿ ಮರಣಾವಸ್ಥೆಯಲ್ಲಿ ಇದ್ದಾನೆ. ಎರಡನೇದಾಗಿ ದೇವರು ಯೆಶಾಯ ಪ್ರವಾದಿಯನ್ನು ಅವನ ಬಳಿಗೆ ಕಳುಹಿಸುತ್ತಾರೆ. ಮೂರನೇದಾಗಿ ಯೆಶಾಯ ಪ್ರವಾದಿ ಹಿಸ್ಕಿಯನ ಬಳಿ ಬಂದು ದೇವರ ಸಂದೇಶವನ್ನು ಮುಟ್ಟಿಸುತ್ತಾರೆ. ಹಿಸ್ಕಿಯ, ನೀನು ಸಾಯಬೇಕಾಗಿದೆ, ಅದಕ್ಕೆ ಮುಂಚೆ ನಿನ್ನ ಸಂಸಾರವನ್ನು ನೆಟ್ಟಗೆ ಮಾಡು ಎಂದು ತಿಳಿಸುತ್ತಾನೆ. ಈ ಸಂದೇಶವನ್ನು ಕೇಳಿದ ತಕ್ಷಣ ಹಿಸ್ಕಿಯನಿಗೆ ಬಹಳ ಕಳವಳ, ಅಂಜಿಕೆ ಎಲ್ಲ ಆಗುತ್ತೆ. ಆತನು ಗೋಡೆಯ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ಸರ್ವೇಶ್ವರ, ನಿಮಗೆ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೇ ನಾನು ನಡೆದುಕೊಂಡಿದ್ದೇನೆ. ಅದನ್ನು ದಯೆಯಿಂದ ನೆನಪಿಸಿಕೊಳ್ಳಿ. ಅಷ್ಟೇ. ದೇವರು ಮತ್ತೆ ಯೆಶಾಯ ಪ್ರವಾದಿಯನ್ನು ಕರೆದು ಹಿಸ್ಕಿಯನ ಬಳಿಗೆ ಕಳುಹಿಸಿ ಒಂದು ಹೊಸ ಸಂದೇಶವನ್ನು ನೀಡುತ್ತಾರೆ. ಆ ಸಂದೇಶದಲ್ಲಿ ಹಿಸ್ಕಿಯನಿಗೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದೇನೆ, ನನಗೆ ನಿನ್ನ ಮೇಲೆ ಮರುಕ, ಕರುಣೆ, ಪ್ರೀತಿ, ಕಾಳಜಿ ಎಲ್ಲ ತುಂಬಿ ಹರಿಯುತ್ತಿದೆ. ಇಗೋ, ನಿನಗೆ ಇನ್ನೂ 15 ವರ್ಷ ಆಯುಷ್ಯನ್ನು ನೀಡುತ್ತೇನೆ, ಹಾಗೂ ವೈರಿಗಳು ಹಾನಿ ಮಾಡದಂತೆ ನೋಡಿಕೊಳ್ಳುತ್ತೇನೆ, ಹಾಗೂ ಸಂಕೇತವಾಗಿ ನೆರಳು, ಗಡಿಯಾರದ ನೆರಳು ಹಿಂದಕ್ಕೆ ಹೋಗುವಂತೆ ಮಾಡುವೆನು ಎಂದು ಹೇಳುತ್ತಾರೆ. ಅಂತೆಯೇ
ಯೆಶಾಯ ಪ್ರವಾದಿ ಬಂದು ಹಿಜ್ಕೀಯನಿಗೆ ಸಂದೇಶವನ್ನು ರವಾನಿಸುತ್ತಾನೆ. ಈ ಒಂದು ಘಟನೆಯ ಮುಖಾಂತರ ದೇವರು ನಮಗೂ ಸಹ ಒಂದು ವಿಶೇಷವಾದ ಸಂದೇಶವನ್ನು ನೀಡ್ತಾರೆ. ನಮ್ಮ ಅಂತ್ಯದಲ್ಲಿ ನಾವು ನಮ್ಮ ಅವಸಾನವನ್ನು ಅಥವಾ ಮರಣವನ್ನು, ಅಂತ್ಯವನ್ನು ಕಾಣಲೇಬೇಕು. ಒಂದು ಎರಡನೇದಾಗಿ ನಮಗೆ ಈ ಒಂದು ಪರಿಸ್ಥಿತಿ ಬರುವಾಗ ನಮಗೆ ಅಸ್ವಸ್ಥತೆ ಆಗಬಹುದು. ಆ ಅಸ್ವಸ್ಥತೆ ಅಥವಾ ರೋಗ ಅಥವಾ ಕಾಯಿಲೆ ನಮ್ಮ ಆ ಮರಣಕ್ಕೆ ಒಂದು ಮಾರ್ಗವಾಗಬಹುದು. ಎರಡನೇದಾಗಿ ನಾವು ಆ ಪರಿಸ್ಥಿತಿಯನ್ನು ಹೊಕ್ಕಾಗ ನಾವು ದೇವರಲ್ಲಿ ಹಿಜ್ಕೀಯನಂತೆ ಮೊರೆ ಹೊಕ್ಕು ನಮ್ಮ ಸ್ವಂತ ಹಾಗೂ ನಮ್ಮ ಸಂತೃಪ್ತತೆಯ ಜೀವನದ ಬಗ್ಗೆ ತೋಡಿಕೊಳ್ಳುತ್ತಾ ನಿಮ್ಮ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಜೀವಿಸಿದ್ದೇವೆ, ಪ್ರಾಮಾಣಿಕತೆಯಿಂದಲೂ ಸೇವೆ ಮಾಡಿದ್ದೇವೆ ಎಂದು ಹೇಳುವಂತಹ ಆ ದಿಟ್ಟತನ, ಆ ಧೈರ್ಯ, ಆ ಒಂದು ಸಂಪೂರ್ಣವಾದ ತೃಪ್ತಿ ನಮ್ಮಲ್ಲಿರಬೇಕು. ತೃಪ್ತಿ, ಆ ತೃಪ್ತಿಯಿಂದ ನಾವು ಮಾತನಾಡಿದಾಗ ದೇವರು ನಮ್ಮನ್ನು ಬಹಳವಾಗಿ ಮೆಚ್ಚಿ ನಮಗೆ ಬೇಕಾದ ಕೃಪೆಯನ್ನು ದಯಪಾಲಿಸುತ್ತಾರೆ. ಆ ಹಿಜ್ಕೀಯನಿಗೆ ಬಂದಂತಹ ತೃಪ್ತಿ, ಸಂತೃಪ್ತಿ ಹಾಗೂ ಆ ಸಮಂಜಸವಾದ ವಾಕ್ಯಗಳು ನಮ್ಮಿಂದ ಬರಲು ಸಾಧ್ಯವೇ? ಈ ಪರಿಸ್ಥಿತಿಯಲ್ಲಿ, ನಮ್ಮ ಸಮಕಾಲೀನ ಈ ಪರಿಸ್ಥಿತಿಯಲ್ಲಿ ಲೋಕದಾದ್ಯಂತ ಕರೋನಾ ಪೀಡಿತರಾಗಿ ಜನರು ಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ತಪ್ಪಿತಸ್ಥರು, ನಾವು ಪಾಪಿಗಳು, ನಾವು ನಮ್ಮ ವಿರೋಧವಾಗಿಯೋ ನಿಮ್ಮ ವಿರೋಧವಾಗಿಯೋ ಪಾಪವನ್ನು ಕಟ್ಟಿಕೊಂಡಿದ್ದೇವೆ. ಪ್ರಭುವೇ, ನಮ್ಮನ್ನು ಕ್ಷಮಿಸಿರಿ, ಸರಿದಾರಿಗೆ ಬರುವಂತೆ ನಮಗೆ ಪ್ರೇರಣೆ ನೀಡಿರಿ, ಶಕ್ತಿ ನೀಡಿರಿ ಎಂದು ಬೇಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಲೋಕವನ್ನು ಆಳುತ್ತಿರುವ ಮುಖ್ಯಸ್ಥರು ಮಾಡುತ್ತಿರುವಂತಹ ಎಲ್ಲ ವಿಧವಾದ ತಪ್ಪುಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಅವರು ದೇವರ ಬಳಿ ತಮ್ಮ ಕ್ಷಮೆ ನೀಡಿ ಎಂದು ಬೇಡುವಂತಾಗಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಮುಂದುವರಿದು ಬೇಡೋಣ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದು ಹೇಳುತ್ತಾ ಅವರ ದೈವತ್ವದ ಪರಾಮರಿಕೆ, ಅವರ ದೈವತ್ವದ ಆ ಅಂಶವನ್ನು ಸಾಬೀತುಪಡಿಸುತ್ತಾ ನಾವು ಅವರ ದೈವತ್ವವನ್ನು ಮನಗಂಡವರಾಗಿ ಅವರಲ್ಲಿ ವಿಶ್ವಾಸವಿರಿಸುವ ವ್ಯಕ್ತಿಗಳಾಗಬೇಕು ಹಾಗೂ ವಿಶ್ವಾಸದಿಂದ ಬಾಳಲು ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು ಎಂದು ಆಹ್ವಾನಿಸುತ್ತಾರೆ. ಅವರ ದೈವತ್ವದಲ್ಲಿ ವಿಶ್ವಾಸವಿರಿಸಿ ಈ ಲೋಕಕ್ಕೆ ಅತಿ ಶೀಘ್ರದಲ್ಲಿ ಮುಕ್ತಿ ಲಭಿಸುವಂತೆ ಪ್ರಭು ಕ್ರಿಸ್ತರ ದೈವಿಕ ಹಸ್ತ ಹಾಗೂ ಅವರ ಒಂದು ಕೃಪೆ, ಕೊಡುಗೆಗಳು, ಆಶೀರ್ವಾದಗಳು ನಮ್ಮೆಲ್ಲರ ಮೇಲೆ ಹೊಡೆಯಾಗಿ ಹರಿದು ಬರಲಿ ಎಂದು ಮುಂದುವರಿದು ದಿವ್ಯ ಬಲಿ ಪೂಜೆಯಲ್ಲಿ ಬೇಡೋಣ. ಆಮೇಲೆ ಹೃದಯ
ನಿಮಗೆ ಸ್ವಂತವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುವ ಧರ್ಮಸಭೆಯ ಕಾಣಿಕೆಗಳನ್ನು ದಯೆಯಿಂದ ವೀಕ್ಷಿಸಿರಿ. ನಾವುಗಳು ಇದನ್ನು ಸ್ವೀಕರಿಸುವ ವಿಶ್ವಾಸಿಗಳು ಮತ್ತಷ್ಟು ಅಧಿಕ ಪಾವನತೆ ಪಡೆಯುವಂತೆ ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರ ಮರಣವನ್ನು ನಾವು ಪ್ರೀತಿಯಿಂದ ಆಚರಿಸುತ್ತೇವೆ. ಅವರ ಪುನರುತ್ಥಾನವನ್ನು ನಾವು ಸಜೀವ ವಿಶ್ವಾಸದಿಂದ ನಿವೇದಿಸುತ್ತೇವೆ. ಅವರ ಮಹಿಮಾವರಿತ ಆಗಮನವನ್ನು ಅಚಲ ಭರವಸೆಯಿಂದ ನಿರೀಕ್ಷಿಸುತ್ತಿದ್ದೇವೆ. ಆದುದರಿಂದ ಸಕಲ ಸಂತರೊಡನೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಹಾಡುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತನು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ. ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕುರಿತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಾವು ಈ ರೊಟ್ಟಿಯನ್ನು ಪೂಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನ್ನು ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಒಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಸಂತ 10ನೇ ವಕ್ತಿನಾಥರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಯಲ್ಲಿ ಬೀಳದ ಹಾಗೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸುಖಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಾ ಇದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಪರಸ್ಪರ ಶಾಂತಿಯನ್ನು ಸಮರ್ಪಿಸಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ,
ನಮಗೆ ದಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರ ನಮ್ಮನ್ನು ನ್ಯಾಯ ತೀರ್ಪು ಕಂಡು ಘೋಷಿಸುತ್ತಿರಲಿ. ಆದರೆ ನಿಮ್ಮ ಪ್ರೀತಿ ದಯೆಯಿಂದ ನಮ್ಮದೇ ಆತ್ಮಿಕ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧಶಕ್ತಿಯಾಗಿದೆ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಇವರ ಭೋಜನ ಕೂಟಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಿಲ್ಲ, ಆದರೆ ತಾವು ದೇವರು ಮಾತನಾಡಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ರಕ್ತ ನಮ್ಮನ್ನು ಕಾಪಾಡಲಿ. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿರಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗಲು ಬಿಡಬೇಡಿರಿ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ಈ ಕೊಡುಗೆಗಳನ್ನು ಭುಜಿಸಿದ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ರಹಸ್ಯದಲ್ಲಿ ಪಾಲ್ಗೊಂಡ ಮೂಲಕ ಅವುಗಳ ರಕ್ಷಣಾ ಫಲ ನಮ್ಮಲ್ಲಿ ವರ್ಧಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪರಮಪ್ರಸಾದದಲ್ಲಿ ನಮಗಾಗಿ ಪ್ರಸನ್ನರಾಗಿ ತೀರ್ಥೈಸಿರುವ ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ವಂದಿಸಿ ಪೂಜಿಸಿ ನಮಿಸುತ್ತೇವೆ. ನಿಮ್ಮ ಸಾನ್ನಿಧ್ಯಕ್ಕೆ ಬಂದು ದೀನತೆಯಿಂದ ಹಾಗೂ ಪಶ್ಚಾತ್ತಾಪದಿಂದ ನಮ್ಮೆಲ್ಲ ತಪ್ಪುಗಳನ್ನು ಒಪ್ಪಿ ನಿಮ್ಮ ಕರುಣೆ, ಕ್ಷಮೆ ಹಾಗೂ ಸ್ವಸ್ಥತೆಗಾಗಿ ಹಾಗೂ ಈ ಲೋಕದ ಶುಭ್ರತೆಗಾಗಿ ಮತ್ತು
ಕರೋನಾ ಸೋಂಕಿತರಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದುವುದಕ್ಕಾಗಿ ನಿಮ್ಮಲ್ಲಿ ಭಿನ್ನಯಿಸುತ್ತೇವೆ. ಈ ಜಗತ್ತನ್ನು ನಿಮ್ಮ ಕರುಣೆಯಿಂದ ಕಾಪಾಡಿರಿ. ನಾವೆಲ್ಲರೂ ತಪ್ಪಿತಸ್ಥರು, ನಿಮ್ಮ ವಿರೋಧವಾಗಿ ಪರಸ್ಪರ ವಿರೋಧವಾಗಿ ನಡೆದುಕೊಂಡಿದ್ದೇವೆ. ನಮ್ಮೆಲ್ಲ ದೋಷಗಳನ್ನು, ಕಲ್ಮಶಗಳನ್ನು, ನಮ್ಮೆಲ್ಲ ಪಾಪಗಳನ್ನು ನೀಗಿಸಿ ನಮಗೆ ಕರುಣೆಯಿಂದ ಮುನ್ನಡೆಸಲಿ ಪ್ರಭುವೇ. ಓ ಎಂತ ದೀರ್ಘ ಪ್ರಭು ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಶುಭ ಸಂದೇಶ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ. ಹಿಂದೆ ನೋಡದೆ ಹೋಗುವೆನು ಆ
ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಪುತ್ರನೊಡಗೂಡಿ ಹರಸನ್ಮಾನುತ್ತಾಯಿ ಪವಿತ್ರ ಸಭೆಯ ಪುತ್ರನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.